ಯಾರು? ಹಲೋ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸಿದೆ ಹೇಳಿ ಸರ್. ಯಾರು ಅಂತ ಗೊತ್ತಾಗ್ಲಿಲ್ಲ. ಅದೇ ಈಗ ಬಿಸಿ ಬರ್ತಿತ್ತಲ್ಲ, ನಿಮ್ದೇನಾ? ಯಾರ ಜೊತೆನೋ ಮಾತಾಡ್ತಾ ಇದ್ರಲ್ಲ. ಹೌದೌದು, ನೀವ್ ಯಾರು? ಸಾರಿ ಸರ್, ಆಯ್ತು ಮಾತಾಡ್ತೀವಿ ಅವ್ರ ಕೈಲಿ. ಏನ್ ಹೇಳಿ? ಮಾತಾಡಿ, ಅವ್ರ ಕೈಲೇ ಮಾತಾಡಿ ಆಯ್ತು. ಅಲ್ಲ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅದೇ ಮಿಸ್ ಕಾಲ್ ಬಂದಿತ್ತು ಒಂದು. ಇಸ್ಕ ಅಲ್ಲ? ಹಾ. ಯಾರು ಸರ್ ನೀವು? ಅವ್ರಿಗೆ ಫೋನ್ ಮಾಡಿರೋದ ಇಲ್ಲ ಕಟ್ ಮಾಡಿ ನೀವು ಮಾಡ್ತಾ ಇರೋದ? ಅರ್ಥ ಆಗ್ಲಿಲ್ಲ. ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತೀನಿ ಹೇಳಿ. ಹೌದಾ? ನಿಮ್ಗೆ ಯಾಕೆಂದ್ರೆ ಯಾರು ಬೇಕು? ನೋಡಿ, ಒಂದು ನನ್ನ ಪ್ರಕಾರ ಏನು ಗೊತ್ತಾ, ಹಾ ಹೇಳಿ. ಇನ್ನೊಬ್ರು ಮನ್ಸಿಗೆ ಹರ್ಟ್ ಮಾಡೋದು, ಬೇಜಾರು ಮಾಡೋದು, ಅವರಿಗೆ ಏನೋ ಒಂಚೂರು ನಮ್ಮಿಂದ ಏನೋ ಒಂಚೂರು ಬೇಜಾರಾದ್ರೂ ನಮಗೆ ಅದು ಇಷ್ಟ ಆಗಲ್ಲ. ನೀವ್ ಯಾರು ಅಂತಾನೆ ಗೊತ್ತಾಗ್ತಲ್ಲ ನನಗೆ, ನೀವ್ ಏನ್ ಹೇಳ್ತಾ ಇದೀರ ಅಂತಾನೆ. ಅದೇ ಅದೇ ನಾನು ಹೇಳ್ತಾ ಇಲ್ವಾ, ನಾವು ಯಾರಿಗೆ ಆದ್ರೂ ಒಬ್ಬರು ವ್ಯಕ್ತಿಗಳಿಗೆ ಹಾ, ಒಂದು ಹರ್ಟ್ ಮಾಡೋಕ್ಕೋ ಬೇಜಾರು ಮಾಡೋಕ್ಕೋ ಇಲ್ಲ ಅವ್ರಿಗೆ ಒಂದು ಏನೋ ಒಂದು ನಮ್ಮಿಂದ ಅದನ್ನ ನಾವು ಮಾಡಕ್ ಕೊಡಲ್ಲ. ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ಯಾರ ಜೊತೆ ನಾವು ಫೋನಲ್ಲಿ ಮಾತಾಡ್ತಾ ಇದ್ದವರು ಹಾ. ನಮ್ಮ ಫೋನ್ ಬಂತು ಅಂತ ಅವ್ರನ್ನ ಕಟ್ ಮಾಡಿ ನೀವು ನಮ್ಮ ಜೊತೆ ನೀವು ಮಾತಾಡ್ತಾ ಇರೋದು ತಪ್ಪು. ಅಲ್ಲ, ಹೊಸ ನಂಬರ್ ಯಾರು ಅಂತ ಕೇಳ್ತಾ ಇದೀನಿ. ಅದೇ ನಿಮ್ಗೆ ಒಂದ್ ನಿಮಿಷ ಇರಪ್ಪ, ಹೋಗಿರಪ್ಪ ಅಂತ. ಆದ್ರೆ ಅದು ಹಳೆ ಫೋನು, ಹಳೆ ನಂಬರು ಇದಾಯ್ತು, ಇದಕ್ಕೆ ಹೊಡೆದೋಯ್ತು. ಓಕೆ. ಹಂಗಾಗಿ ಅದು ಇದಾಗಿದೆ ಬಿಡಿ. ಮತ್ತೆ ಆರಾಮ, ಸಮಾಚಾರ ಚೆನ್ನಾಗಿದ್ದೀರಾ? ಅಲ್ಲ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಯಾರು ಅಂತ ಕೇಳ್ತಾ ಇಲ್ಲ. ರಾಘು. ರಾಘು ಎಲ್ಲಿಂದ ಸರ್ ರಾಘು ಅಂದ್ರೆ? ಬಿಡಿ ಸರ್, ನಮ್ನೆಲ್ಲ ಎಲ್ಲಿ ನೆನ್ಪಿಡ್ತೀರಾ ಬಿಡಿ ಸರ್. ಆಯ್ತು. ಅಲ್ಲ, ಹೇಳ ಗೊತ್ತಾಗುತ್ತೆ ಸರ್ ನೀವೇನು ಯಾರು ಅಂತ. ರಾಘು ಅಂದ್ರೆ ಒಂದಿಬ್ರು ಅವರೇ ರಘು ಅಂತ, ಅದಕ್ಕೆ ಕೇಳ್ತಾ ಇದೀನಿ. ರಘು ಅಲ್ಲ. ಮತ್ತೆ ರಘು ಅವರಲ್ಲ, ಆ ರಘು ಅಲ್ಲ. ರಾಘು ಅವರು. ರಾಘು ಅಂದ್ರೆ ಗೊತ್ತಾಗ್ಲಿಲ್ಲ ಸರ್. ನೀವ್ ಯಾರೋ ಸ್ವಲ್ಪ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಯಾರೋ ಅಂತ. ಅಲ್ಲ, ನೀವ್ಯಾರು ಅಂತ ನನಗೂ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಹೆಂಗೆ ಸರ್? ಅಲ್ಲ, ನೀವ್ಯಾರು ಅಂತ, ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ವಾ ಅಂತ. ನನಗೆ ಅದೇ ಹೇಳಿರ್ತಾನೆ ಗೊತ್ತಾಗುತ್ತೆ ಸರ್. ನಮ್ಗೆ ನಂಬರ್ ಇಲ್ಲ ಏನಿಲ್ಲ, ಅನ್ನೊಂದು ನಂಬರ್ ಬಂತ ಕೇಳ್ದಾನೆ. ಯಾರು ರಾಘು ಅಂತ ಗೊತ್ತಾಗ್ತಲ್ಲ ನಮ್ಗೆ ಕೇಳ್ತಾ ಇದೀನಿ. ಅದ್ ನೀವ್ ಹೇಳ್ಬೇಕು, ಇಂಥವ್ರು ನಿಮ್ ಜೊತೆ ಕೆಲಸ ಮಾಡೋರ, ಬೇರೆ ಜೊತೆ ಓದೋರ, ನಮ್ಮೋರವ್ರ, ಯಾರು ಗೊತ್ತಾಗತ್ತೆ ನನ್ಗೆ. ಸರ್, ಸಿಮ್ಮು ಎಷ್ಟು ವರ್ಷ ಹಳೇದು ಸರ್ ಅದು? ಯಾರ್ದು? ನಿಮ್ದು? ನಾನ್ ಸುಮಾರು ವರ್ಷ ಆಯ್ತು ಸರ್. ಒಂದೇ ಸಿಮ್ ಯೂಸ್ ಮಾಡ್ತಾರ. ಸುಮಾರು ಒಂದು ಆಯ್ತು 20 ವರ್ಷ ಆಯ್ತು ಸರ್. ಆ 20 ವರ್ಷದ ಸಿಮ್ಗೆ ನೀವು ಯಾರ್ಯಾರ ನಂಬರ್ ಕೊಟ್ಟಿರ್ತಾರ ಅಂತ ನೆನ್ಪಿರುತ್ತಾ? ನೆನ್ಪಿರಲ್ಲ, ಅದಕ್ಕೆ ಕೇಳ್ತಿರೋದು. ನೀವ್ ಯಾರು ಅಂತ ಡೀಟೇಲ್, ನಿಮ್ ಊರು ನಿಮ್ ಎಲ್ಲಿ ಅಂತ ಹೇಳ ಗೊತ್ತಾಗುತ್ತೆ. ಇಂತಾರ ಊರ ಅಂತ ಹೇಳ್ಬೋದು ನಾವು. ಸುಮ್ಮನೆ ಹೇಳ್ಬಿಟ್ರೆ ನೋಡಿ, ನೀವು ಸೇವ್ ಮಾಡ್ಕೊಳ್ಳಲ್ಲ ಈಗ. ಯಾಕೆ ನಮ್ದು ಹಳೆ ಫೋನಲ್ಲಿ ನಿಮ್ ನಂಬರ್ ಹೋಗಿದ ಕಾರಣ ಏನಾಗುತ್ತೆ ಅಂದ್ರೆ, ಗೊತ್ತಾಗುತ್ತೆ. ಈಗ ನಂಬರ್ ಸೇವ್ ಆಗಿದೆ ಗೊತ್ತಾ, ನಮ್ ಫೋನ್ ಕಳ್ದೋಗಿರ್ತೈತೆ. ಅವಾಗ ಮೊಬೈಲ್ ಫೋನ್ ಬುಕ್ ಅಲ್ಲಿ ಸೇವ್ ಆಗಿದಾಗ ಸಿಗಲ್ಲ. ನಿಮ್ಮ ಗೂಗಲ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ. ಜಿಮೇಲ್ ಒಂದೇ ಯೂಸ್ ಮಾಡಿದ್ರೆ ಸಿಗುತ್ತೆ. ಫೋನ್ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಸಿಗಲ್ಲ. ಫೋನ್ ಎಲ್ಲ ಮಿಸ್ ಆಗಿ ಕಳ್ದೋಯ್ತು, ಚೇಂಜ್ ಮಾಡ್ತೀವಿ ಫೋನ್ ನ, ಅವಾಗ ಹೊಂಟೋಗುತ್ತೆ. ಅವಾಗ ಯಾರೋ ಫೋನ್ ಮಾಡಿದಾಗ ಅವ್ನ ಕೇಳಿದ್ಕೊಂಡೆ ನಾವು ಇಂಥವ್ರ ಅಂದ್ಬಿಟ್ಟು ಮತ್ತೆ ಸೇವ್ ಮಾಡ್ಕೊಂಡು ಇಟ್ಕೊಬಹುದು. ವೀರಪ್ಪ ಗೋವಿರಲ್ವನಪ್ಪ ಮಿಸ್ ಆಗೋದು ಸಿಕ್ತು ಮತ್ತೆ ನಂಬರು ಅಂತ. ಮತ್ತೆ ಯಾರು ಗೊತ್ತಿದ್ರೆ ನಾವ್ ಹೆಂಗೆ ಹೇಳೋದು ಹೇಳಿ ಅಲ್ವಾ? ನಿಜ ತಾನೇ ಅದು. ನೀವು ಈಗ ಹೇಳಿದ್ರಲ್ಲ ಅದು ನೋಡಿ. ಅದಕ್ಕೆ ನಮಗೆ ಕೇಳ್ತಾ ಇದೀನಿ, ನೀವ್ ಯಾರು ಅಂತ. ನಮ್ ಊರವ್ರ ಇಲ್ಲ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸಾ? ಅದೇ ನಿಮಗೆ ಕೇಳ್ತಾ ಇದೀನಿ. ನೀವ್ ಏನು ಹೇಳ್ತಾ ಇಲ್ಲ. ರಾಘು ಅಂದ್ರೆ ಏನಂತ ತಿಳ್ಕೊಂಡು ಹೇಳಿ. ಒಬ್ರು ಸಂಬಂಧಿಕರೇ ಆಗ್ಲಿ ಸ್ನೇಹಿತರೇ ಆಗ್ಲಿ ಯಾವತ್ಲೂ ಯಾರಿಗೂ ಆಗಲ್ಲ. ಕಷ್ಟ ಸುಖ ಅಂತ ಬರ್ತಕ್ಕಂಥದ್ದು ಯಾವ ಸ್ನೇಹಿತರು ಅಲ್ಲ, ಸಂಬಂಧಿಕರು ಅಲ್ಲ. ಓಕೆ ಬಾಯ್ ಸರ್, ನೀವು ನಮ್ಮ ಮೇಲೆ ತಪ್ಪು ತಿಳ್ಕೊಂಡಿದ್ರು ನಮ್ಗೇನು ಬೇಜಾರಿಲ್ಲ. ಆದ್ರೆ ಒಂದು ನಾನು ಜೀವನದಲ್ಲಿ ಕಲ್ತಿರೋದು, ಗೊತ್ತಿರೋರು ನೀವ್ ಯಾರು ಅಂತ ಹೇಳಿ ಹೋಗ್ಲಿ. ನೀವ್ ಯಾರು ಅಂತ ಹೆಂಗೆ ಹೇಳಿ. ರಾಘು ಅವರು ಒಬ್ರು ಗೊತ್ತಿರೋರಾಗ್ಲಿ ಗೊತ್ತಿಲ್ಲದೆ ಇರೋರಾಗ್ಲಿ ಯಾರೇ ಆಗ್ಲಿ ಒಬ್ರಿಗೆ ಒಂದು ಒಳ್ಳೆ ಸಂದೇಶನ ಹೇಳ್ಬೇಕೆ ಹೊರ್ತು, ಬುದ್ಧಿವಾದ ತಿಳಿದು ಹೇಳ್ಬೇಕೆ ಹೊರ್ತು ಅವ್ರ ಮನಸ್ಸನ್ನ ನೋಯಿಸೋಕೋ ಇಲ್ಲ ಅವ್ರಿಗೆ ಅವಮಾನಿಸೋಕೋ ಮಾಡಬಾರ್ದು ಸರ್. ಅದು ಮನುಷ್ಯತ್ವಕ್ಕೆ ಒಂಥರ ಧಕ್ಕೆ ಅಂತ ನಮ್ಗೆ ಅನ್ಸುತ್ತೆ. ಯಾಕೆಂದ್ರೆ ನಾವು ಸ್ವಾಭಿಮಾನಕ್ಕೆ ಬದುಕೋದು, 4 ಜನ ಏನಾರು ಅನ್ಕೋತಾರೆ ಅಂತ ಎದುರುತ್ತೀವಿ. ಅಲ್ಲ ಸರ್, ಓಕೆ. ನಾನು ಏನಂತ ನಿಮ್ ಹತ್ರ ಏನಾರು ಅಂದಿದ್ದೀನ, ಏನೋ ಬೈದಿದ್ದೀನ, ಏನೋ ತಪ್ಪ ಮಾತಾಡಿದೀನಿ ನಿಮ್ ಬಗ್ಗೆ ಹೇಳಿ. ನಿಮ್ಗೆ ಏನಂತಾನೆ ಗೊತ್ತಿಲ್ಲ ಹಿಂಗಂದ್ರೆ ಹೆಂಗ್ ಹೇಳಿ. ನೀವು ಅವಾಗ ಒಂಚೂರು ಮಾತಾಡಿದ್ರಲ್ಲ, ಅದ್ರಲ್ಲಿ ಆಗಿದ್ದೀರಾ ಬೇಜಾರು? ಯಾವಾಗ ಹೇಳಿ? ಇವಾಗ 1-2 ನಿಮಿಷದಿಂದ ನೀವು ಅಂದಿರೋ ಮಾತಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಇನ್ನೊಂದಿಲ್ಲ.
2 ನಿಮಿಷ ಮುಂಚೆ ನಿಮ್ಮ ಹತ್ರ ಮಾತಾಡ್ದ ನಾನು. ಹಾ, ನಿಮ್ಮ ಹತ್ರ ನಾನು ಮಾತಾಡ್ದೆ 2 ನಿಮಿಷ ಮುಂಚೆ. ಇವಾಗ ಎಷ್ಟು ನಿಮಿಷ ಆಯ್ತು? ನೀವು ನನ್ನ ಜೊತೆ ನೀವು 5 minutes ಇಂದ ಮಾತಾಡ್ತಾ ಇದ್ದೀರಾ? ಹೌದು ಹೌದು. 2 ನಿಮಿಷದ ಹಿಂದೆ ನೀವು ಅಂದ್ರಲ್ಲ ನನಗೆ, ಏನಂತ ಹೇಳಿ? ಆ ಮಾತು ನಮ್ಗಾಗ್ತಕ್ಕಂಥ ಬೇಜಾರು ನಿಮ್ಗೆ. ನಾನು ಯಾರೋ ಒಂದು ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ 20 ವರ್ಷದ ಹಳೆ ಸಿಮ್ಮು ನಿಮ್ ನಂಬರು ಏನೋ ನಮ್ಮ ಫೋನಲ್ಲಿ ಉಳಿತು ಅಂದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗಿ ಎಲ್ಲೋ ಒಂದ್ ಕಡೆ ಪರಿಚಯ ಆಗಿರುತ್ತೆ, ಸ್ನೇಹಿತರಾಗಿರ್ತಾರೆ. ನಮ್ಮ ನಿಮ್ಮ ಹೆಸರು ಗೊತ್ತಾಯ್ತು, ನೀವ್ ಹೇಳಿದಂಗೆ ಅರ್ಥ ಆಯ್ತು. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಅಂತ. ಹಾ, ವಿಜಯ್ ಸರ್. ನೋಡಿ, ಒಂದು ಒಳ್ಳೆ ಹೆಸರಿದೆ ವಿಜಯ್ ಅಂತಕ್ಕಂತಂದ್ರೆ ಒಂದು ಜಯಶೀಲರಾಗಿ ಜೀವನದಲ್ಲಿ ಏನೇ ಬಂದ್ರು ಎದುರಿಸಿ ಗೆಲ್ತಕ್ಕಂತ ಒಂದು ಸ್ವಾಭಿಮಾನ ಇರ್ತಕ್ಕಂತ ವ್ಯಕ್ತಿ ನೀವು. ಹೌದು ಸರ್, ಗೊತ್ತಾಯ್ತು. ನನ್ಗೆ ಏನ್ ಗೊತ್ತಾ, ಇನ್ನೊಬ್ರು ಮನಸ್ಸು ನೋಯಿಸುವ ನಂಗೆ ಇಲ್ಲ. ನನ್ನಿಂದ ಒಬ್ರು ತೊಂದರೆ ಆಗುತ್ತೆ ಅಂದ್ರೆ ನಾನು ಅವ್ರಿಗೆ ದೂರನೇ ಇದ್ದು ಬಿಡ್ತೀನಿ. ಅಂದ್ರೆ ನೀವು ಆಗಿರ್ತಕ್ಕಂತ ಅನುಭವ ಎಲ್ಲ ನೋಡಿದೀರಾ, ಎಲ್ಲ ಹೆಂಗೆ ಏನು ಎತ್ತ ಅಂತ. ಗೊತ್ತಾಯ್ತು. ಅದೇ ಹೇಳ್ತಲ್ವ, ನಮ್ಮೇಲೆ ಯಾರು ನಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ಅವ್ರ ಹತ್ರ ನಮ್ಗೆ ಮಾಡಕ್ ಹೋಗಲ್ಲ. ಆಗುತ್ತೆ, ಒಳ್ಳೇದ್ ಮಾಡ್ತೀವಿ, ಕೆಟ್ಟದಂತೂ ಬಯಸಕ್ ಹೋಗಲ್ಲ ಅಂತ. ನೀವ್ ಏನೋ ಬೇಜಾರ್ ಮಾಡ್ಕೊಂಡ್ರಿ ಅಂದ್ರಲ್ಲ, ನಿಮ್ ಬೇಜಾರ್ ಮಾಡ್ಕೊ ಏನ್ ಮಾಡಿದ್ರಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಏನಿಲ್ಲ, ಬೇಜಾರೇನಿಲ್ಲ, ಬಿಡಿ ಸರ್, ಆಯ್ತು. ಯಾರಂತ ಹೇಳಿ, ನೀವು ಯಾರು ಹೇಳ್ತಾರಲ್ಲ, ನೀವು ಸುಮ್ಮನೆ ಹೇಳಿ ಇದ್ ಮಾಡ್ದು ಹೆಂಗೆ ಹೇಳಿ. ತಪ್ಪು ತಿಳ್ಕೊಳ್ಳಲ್ಲ, ಬಿಡಿ ಸರ್, ಆಯ್ತು ಬಿಡಿ ಸರ್, ತಪ್ಪು ತಿಳ್ಕೊಳ್ಳಲ್ಲ. ಏನೋ ಮಿಸ್ ಆಗಿ ಫೋನ್ ಬಂದಿದೆ, ಕ್ಷಮಿಸಿ, ಆಯ್ತು, ಸಾರಿ. ಸರಿ, ಓಕೆ ಸರ್, ಥ್ಯಾಂಕ್ ಯು. ಅಲ್ಲ ಸರ್, ಒಂದ್ ನಿಮಿಷ ಹೇಳಿ. ನಾನು ನಿಮ್ಮ ಕ್ಯಾರೆಕ್ಟರ್ ಗುಣ ಹೆಂಗೈತೆ ಅದೇ ತರ ನಾನು ಸ್ವಭಾವ. ಓಕೆ. ನನ್ನಿಂದ ನಿಮ್ಗೇನು ಒಂದು ಏನು ಬೇಜಾರು ಗಿಜಾರು ಏನಾಗಿಲ್ಲ ತಾನೆ? ಎಲ್ಲ ಬೇಜಾರಾಗಲ್ಲ. ನೀವು ಯಾರನ್ನ ಕ್ಲಿಯರ್ ಆಗಿ ಹೇಳಿದ್ರೆ ನಮ್ಗೆ ಇನ್ನ ಖುಷಿ ಆಗುತ್ತೆ. ಅವ್ರು ನಮ್ಗೆ ಗೊತ್ತಿರೋಡಪ್ಪ ಮಿಸ್ ಆಗುತ್ತಲ್ಲ, ತುಂಬಾ ವರ್ಷ ಸಿಕ್ಕೋರಲ್ಲ ಮತ್ತೆ ಅಂತ ಖುಷಿ ಆಗುತ್ತೆ. ಏನು ಹೇಳಿಲ್ಲ ಅಂದ್ರೆ ನನಗೆ ಯಾರು ಏನು ನನಗೆ ತಲೆ ಹುಳ ಬಿಟ್ಟಂಗಾಗುತ್ತೆ. ಈಗ ಯಾರು ನೋಡಿ, ಕಾಮಿಡಿ ಹೆಂಗ್ ಗೊತ್ತಾ, ತಲೆ ಹುಳ ಬಿಟ್ಬಿಟ್ಟು ಯಾರು ಯೋಚನೆ ಕೂತ್ಕೊಂಡು ಯಾರು ಅದು ಯೋಚನೆ ಹೋಗುತ್ತೆ. ಕೆಲಸ ಮಾಡ್ರಾಗು ಅವ್ರ ಈಗ ಯಾರು ರಾಯಚೂರು ರಾಗುನ ಯಾರು ಒಂದು ಗೊತ್ತಾಗ್ತಲ್ಲ. ಇಲ್ಲ ನಮ್ ಜೊತೆ ಓದೋ ಹುಡುಗರು ಅವ್ರ ಫ್ರೆಂಡ್ಸಾ ಅಂತ ಗೊತ್ತಾಗಲ್ಲ. ಅವಾಗ ನಂಬರ್ಗಳು ಕೇಳ್ಬೋದು ಅವ್ರ, ನೀ ಬೇರೆ ಮಾಡ್ದೆ ಅಂತ. ಬಟ್ ಇದು ಇಲ್ಲ. ಬಟ್ ನೀವು ರಾಗು ಅಂತ ನಮ್ಗೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಗೊಂದು ಸ್ನೇಹಿತರು ಅಂತಕ್ಕಂಥ ಒಂದು ರೈಟ್ಸ್ ಇದೆ, ಏನೋ ಅನ್ಬೋದು ಅನ್ನಿ, ಅದ್ರಲ್ಲಿ ಏನ್ ಬೇಜಾರಿಲ್ಲ. ಆದ್ರೆ ನನಗೆ ಅಂತಲ್ಲ, ಯಾರಿಗೆ ಆದ್ರೂ ಆ ತರದ್ದು ಮನ್ಸಿಗೆ ನೋಯ್ತಕ್ಕಂಥ ಮಾತು ನೀವಂತಲ್ಲ, ಬೇರೆಯವ್ರು ಯಾರು ಆಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಎಲ್ಲಾ ಜೀವನದಲ್ಲಿ ಇವತ್ತು ಕಷ್ಟಪಟ್ಟು ಬದುಕ್ತಾ ಇರ್ತಾರೆ, ನೋವಲ್ಲಿ ಇರ್ತಾರೆ. ಅದೇನಾಗುತ್ತೆ, ಅವ್ರ ಮನ್ಸ್ಗೊಂದು ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಯಾರೇ ಆಗ್ಲಿ ಅವರು. ಸರ್, ದುಡ್ಡಿದೆ ಅಂತ ನೋಡ್ಬಾರ್ದು ಸರ್. ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಸರ್. ಇವತ್ತಿರೋ ಮನುಷ್ಯ ಇವತ್ತು ಇರ್ತಾರೆ, ನಾಳೆ ಇರಲ್ಲ. ಅಲ್ಲ, ಅದು ಗೊತ್ತು ಸರ್, ಅದೆಲ್ಲ ನಂಗೆ ಗೊತ್ತಿದೆ ಅಲ್ವಾ? ಅಲ್ಲ, ಅದೇ ಹೇಳ್ತಾ ಇಲ್ವಾ, ದುಡ್ಡು ಇವತ್ತಿರೋದು ನಾಳೆ ಮನುಷ್ಯ ಇವಾಗ ಒಂದು ಅರ್ಧ ಗಂಟೆ ಇರಲ್ಲ ಅಲ್ವಾ? ನಿಜ. ಮನೆಗೆ ಹೋಗ್ತೀವಿ, ಗ್ಯಾರಂಟಿ ಇಲ್ಲ. ಅರ್ಥ ಆಯ್ತಾ? ಅದ್ ಬಿಡಿ. ನೀವ್ ಯಾರು ತಾನೆ, ಯಾವ ಊರು ಹೇಳಿ? ರಾಗು ನಿಮ್ಮ ಹಳೆ ಸ್ನೇಹಿತರು, ಹಳೆ ಕಾಲದ ಸ್ನೇಹಿತರು. ನನ್ನ ಹಳೆ ಸ್ನೇಹಿತ ವಿಜಯ್ ಅವರು. ಅರ್ಥ ಆಗಿಲ್ಲ. ವಿಜಯ್ ಅವರು. ವಿಜಯ್ನ ನೀವು? ಹೌದು. ನಾವ್ರಿ ರಾಗು. ಅದೇ ನಾವು ರಾಘು ಅಂದ್ರೆ ಯಾರು ಸರ್? ಯಾವ ಊರು ಅಂತ ಹೇಳಿ. ನಾವು ರಾಘು ಅಂದ್ರೆ ನಾನು ವಿಜಯ್ ಅಂದ್ರೆ ತಮಿಳ್ನಾಡು ವಿಜಯ್ ಅಂತ ಹೇಳ, ನಾನು ದಳಪತಿ ವಿಜಯ್ ಅಂತ ಹೇಳ ನಾನು. ನಂಬಕ್ ಆಗುತ್ತೆ ನಿಮ್ನ ಹಂಗಂದ್ರೆ? ಮತ್ತೆ ಹೇಳಿ, ಮತ್ತೆ ರಾಘು ಅಂದ್ರೆ ನಾವ್ ಯಾರು? ರಾಘು ಜಿಮ್ ಮಾಡ್ತಾರಲ್ಲ, ಬಿಗ್ ಬಾಸ್ ರಾಘು ಅವ್ರು ಅನ್ಕೊಳ್ಳ? ಅಯ್ಯೋ ಬಿಡಿ, ಆಯ್ತು, ಯಾಕೆ ಬೇಜಾರ್ ಮಾಡ್ಕೋತೀರಾ ನಮ್ಮ ಮಾತುಗಳಿಗೆ? ಅಲ್ಲ ಹೇಳ್ತಾ ಇದ್ದೀನಿ, ಬೇಜಾರ್ ಮಾಡ್ತಲ್ಲ. ನೀವ್ ಹೇಳರಲ್ಲ, ಬರೀ ರಾಘು ಅಂದ್ರೆ ಹಂಗ್ ಬರಲ್ಲ. ನೀವೇನು ಜೊತೆ ಕೆಲಸ, ನಿಮ್ ಜೊತೆ ಕೆಲಸ ಮಾತಾಡಲ್ಲಪ್ಪ, ಮರ್ಸ್ಬಿಟ್ಟೇನಪ್ಪ ಅಂತ ಹಿಂಗ್ ಹೇಳ. ಕರೆಕ್ಟ್ ಅಲ್ಲ ಅಂತ ನಿನ್ ಬರುತ್ತೆ. ಬಟ್ ಏನು ಹೇಳಿದಿಲ್ಲ ಅಂದ್ಮೇಲೆ ಹೆಂಗ್ ಗೊತ್ತಾಗುತ್ತೆ ಹೇಳಿ ನೀವು ಯಾರು ಅಂತ? ಅಲ್ವಾ? ನೋಡಿ, ಅದ್ ನಿಜ, ಸತ್ಯ. ಸರಿ, ಯಾರೇ ಆಗ್ಲಿ. ಓಕೆ ಸರ್. ಯಾಕೋ ಅಲ್ಲೆಲ್ಲ ಬೇಜಾರ್ ಮಾಡ್ಕೊಂಡ್ರಿ ಅನ್ಸುತ್ತೆ. ನನಗೇನ್ ಬೇಜಾರಿಲ್ಲ. ನೀ ನನಗ್ ಒಳ್ಳೆ ಸುಮ್ನೆ ನೀವ್ ಬೇಜಾರ್ ಮಾಡ್ಕೊಂಬೇಡಿ. ಬೇಜಾರ್ ಮಾಡಿದ್ರಿ ನಮ್ಗೆ, ಆಯ್ತು ಬಿಡಿ. ಆಯ್ತು. ಏನಪ್ಪಾ ಅಂದ್ರೆ ಇವತ್ತು ಕಾಲ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಒಂಥರ ಲೆವೆಲ್ ನ ನೋಡ್ತಕ್ಕಂತ ಕಾಲ ಆಗ್ಬಿಟ್ಟೈತೆ. ಹಂಗಾಗಿ ಏನ್ ಮಾಡಕ್ಕಾಗಲ್ಲ. ಮತ್ತೆ ಕಾಫಿ ಟೀ ಎಲ್ಲ ಆಯ್ತು ಸರ್, ಎಲ್ಲ ಆಯ್ತು. ಓಕೆ, ಇವತ್ತೊಂದ್ ದಿನ ಆರಾಮ ಜರ್ನಿನ? ಎಲ್ಲ ಆರಾಮ್ ಸರ್. ಓಕೆ ಸರ್, ಮತ್ತೆ ಓಕೆ, ಬಾಯ್. ಓಕೆ ಸರ್, ಓಕೆ.